ಹೆಲೋ ನಮಸ್ತೆ, ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ಟ್ರೆಂಡ್ಸ್. ಬರ್ರಿ ಇವತ್ತು ನಾವು ಸಾಬುದಾನೆ ವಡೆ ಮಾಡೋಣ. ಫುಲ್ ಗರ್ಮಾ ಗರಂ ಸಾಬುದಾನೆ ವಡೆ ಜೊತೆ 1 ಕಪ್ ಗರ್ಮಾ ಗರಂ ಟೀ. ವಾವ್, ಮಸ್ತ್ ಕಾಂಬಿನೇಷನು. ಸಾಬುದಾನೆ ವಡೆ ಮಾಡೋಕ್ಕೆ ಫಸ್ಟ್ ಥಿಂಗ್ ನಾನಿಲ್ಲಿ ನೆನೆಸಿಟ್ಟಿರುವಂಥ ಸಾಬುದಾನೆನ ತೊಗೊಂಡೇನಿ. ನಾನು ಇದನ್ನ ಓವರ್ ನೈಟ್ ನೆನೆಸಿಟ್ಟಿದ್ದೆ. ಇಲ್ಲಿ ನೋಡ್ರಿ ಚಲೋ ತಂಗ ನೆಂದಿದ್ದಾವೆ. ಇದನ್ನ ಮಾಡೋಕೆ ಈಗ ನಾನು ಇದ್ರ ಜೊತೆಗೆ 5 ಬಟಾಟಿನೂ ತೊಗೊಂಡೇನಿ. ಇದು ಚಲೋ ತಂಗೆ ಕುದ್ದೈತಿ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇಷ್ಟು ತೊಗೊಂಡೇನಿ. ಆಮೇಲೆ ಇದು ತೊಗೊಂಡೇನಿ ಶೇಂಗಾ ಪುಡಿ. ಹುರಿದಿರೋ ಶೇಂಗಾನ ಸ್ವಲ್ಪ ನಾನು ಗರಿಯಾಗಿ ಪೌಡ್ರ್ ಮಾಡ್ಕೊಂಡೇನಿ. ಇವಾಗ ನೆಕ್ಸ್ಟ್ ನಾವು ಇದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಗರಿಯಾಗಿ, ಫುಲ್ ಫೈನ್ ಪೇಸ್ಟ್ ಏನು ಬೇಡ, ಗರಿಯಾಗಿ ಇದನ್ನ ಪೇಸ್ಟ್ ಮಾಡ್ಕೊಂಬಿಡ್ತೇನೆ. ನೋಡ್ರಿ ಈ ರೀತಿ ಗರಿಯಾಗಿ ಇದನ್ನ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ಇದನ್ನ ಸೈಡ್ ಇಟ್ಕೊಳ್ಳೋಣ. ಇವಾಗ ನಾವು ಇದನ್ನ ಬಟಾಟಿ ನಾನೇನು ಕುದಿಸ್ಕೊಂಡು ಇಟ್ಕೊಂಡೇನಲ್ಲ ಅದನ್ನ ಸಪ್ಪೆ ಬಿಡಿಸ್ಕೊಂಡು ಇದನ್ನ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ. ಭಾಳ ಸಿಂಪಲ್ ಐತಿ ಇದು ರೆಸಿಪಿ. ಭಾಳ ಬೇಗನೂ ಮಾಡ್ಬೋದು. ಜಸ್ಟ್ ಬಟಾಟಿ ಒಂದು ಕುದಿಸ್ಕೊಂಡು ಇಟ್ಕೊಂಡಿದ್ವಿ ಅಂದ್ರೆ, ಬಟಾಟಿ ಕುದಿಸ್ಕೊಂಡು ಇದು ಸಾಬುದಾನೆ ಒಂದು ನೆನೆ ಹಾಕಿ ಇಟ್ಕೊಂಡಿದ್ವಿ ಅಂದ್ರೆ ಮುಗೀತು. ಒಂದು 5 ಮಿನಿಟ್ಸ್ ಒಳಗೆ ರೆಡಿ ಆಗಿಬಿಡ್ತೈತಿ. ನೋಡ್ರಿ ನಾನು ಈ ರೀತಿ ಇದನ್ನೆಲ್ಲ ಚಲೋ ತಂಗಿ ಕುದ್ದಿದ್ದಾವೆ, ಬಟಾಟಿ ಸಾಫ್ಟ್ ಕುಕ್ ಆಗಿದ್ದಾವೆ. ಇದನ್ನ ಈ ರೀತಿ ಬಿಡಿಸ್ಕೊಂಬಿಡೋಣ. ನೀವು ಎಷ್ಟು ಮಾಡ್ತಿರ್ತಿರಲ್ಲ ಅದ್ರ ಪ್ರಕಾರ, ಆ ಕ್ವಾಂಟಿಟಿ ಪ್ರಕಾರ ನೀವು ಬಟಾಟಿ ತೊಗೊಳ್ಬೋದು. ನಾನಿವತ್ತು ಒಂದು 5-6 ಆಗುವಷ್ಟು, 5-6 ಅಲ್ಲ ಅಂದ್ರೆ ದೊಡ್ಡ ಒಂದು 5-6 ಅಥವಾ 8 ಆಗುವಷ್ಟು ತೊಗೊಂಡೇನಿ ವಡೆ. ಅದು ಸೈಜ್ ಮೇಲೂ ಮ್ಯಾಟ್ರ್ ಆಕೈತೆ, ನಾವು ಅದನ್ನ ಯಾವ ಸೈಜಾಗಿ ಮಾಡ್ತೀವಿ ಅಂಥೇಳಿ. ಇವಾಗ ಈ ಬಟಾಟಿನ ನಾವು ಚಲೋ ತಂಗೆ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಸ್ವಲ್ಪ ಅವೇನು ಗಂಟು ಇಲ್ದಂಗೆ, ಅಂದ್ರೆ ಒಳಗಿಂದೇನು ಸರಿತಂಗೆ ಕುದ್ದಿದ್ದು ಅಂದರೆ ಏನು ಗಂಟಿರಲ್ಲ. ಒಂದೊಂದು ಸತ ಏನಾದರೂ ಒಂದ್ರೊಳಗೆ ಅಪ್ಪಿ ತಪ್ಪಿ ಇದ್ರೆ ಅದನ್ನೆಲ್ಲನೂ ಸರಿತಂಗೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಬಿಡೋಣ. ಇಲ್ಲಿ ನೋಡ್ರಿ ನಾನು ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ. ಈ ರೀತಿ ಇದೆಲ್ಲ ಪೂರ್ತಿ ಸ್ಮ್ಯಾಶ್ ಆಯ್ತಂದ್ರೆ ಇದಕ್ಕೆ ನಾವು ನೆಕ್ಸ್ಟ್ ನಮ್ಮ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಬಿಡೋಣ. ಎಲ್ಲದಕ್ಕಿಂತ ಫಸ್ಟ್ ನಾನಿಲ್ಲೇ ಸಾಲ್ಟ್ ಹಾಕ್ಕೊಳಕತ್ತೀನಿ ಆ್ಯಸ್ ಪರ್ ಯುವರ್ ಟೇಸ್ಟ್. ನಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಅದಕ್ಕೆ ನಾನು ಇವಾಗ ಇದು ಪೇಸ್ಟ್ ಮಾಡ್ಕೊಂಡಿರೋ ಅಂಥ ಮಸಾಲ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಇದನ್ನ ನಾವು ಉಪವಾಸಿಗೂ ಮಾಡ್ಕೊಳ್ಬೋದು. ಈ ರೆಸಿಪಿನ ಉಪವಾಸಿಗೆ ನಾವೇನಾದರೂ ಮಾಡ್ಕೊಳಕತ್ತೇವಂದ್ರೆ ಅದಕ್ಕೆ ನಾವು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಆಮೇಲೆ ಉಪ್ಪನ್ನು ಬಳಸ್ಬೋದು. ಇದು ಸೇಮ್ ಡಿಶನ್ನು. ಬೆಳ್ಳುಳ್ಳಿ ಒಬ್ಬೊಬ್ರು ಯೂಸ್ ಮಾಡ್ತೇವೆ ಅನ್ನೋರು ಮಾಡ್ಕೊಳ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಇಲ್ಲಿ ಶೇಂಗಾ ಪೌಡರ್ ಹಾಕ್ಕೊಳಕತ್ತೇನೆ. ಶೇಂಗಾ ಪೌಡ್ರೂ ಫುಲ್ ಪೇಸ್ಟ್ ಫುಲ್ ಫೈನ್ ಪೌಡ್ರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಹಂಗೆ ಸ್ವಲ್ಪ ಬಡ ಜಬಡ ಇದ್ರೂ ಚಲೋ ಆಗ್ತೈತಿ. ಅದು ಬೈಟ್ಸ್ ಬರ್ತೈತಲ್ಲ ಬಾಯಿ ಒಳಗೆ, ಚಲೋ ಅನ್ನಿಸ್ತೈತಿ. ಆಮೇಲೆ ಇಲ್ಲೊಂದು ಸ್ವಲ್ಪ ನಾನು ಕರಿಬೇವನ್ನು ಕಟ್ ಮಾಡ್ಕೊಂಡು ಹಾಕ್ಕೊಳಕತ್ತೀನಿ. ಇದು ಆಪ್ಷನಲ್. ಇದ್ರ ಫ್ಲೇವರ್ ಭಾಳ ಚಲೋ ಬರ್ತದೆ ಅಂತೇಳಿ ನಾನು ಹಾಕ್ಕೊಳಕತ್ತೀನಿ. ಆಮೇಲೆ ನೀವು ಪ್ಲೀಸ್ ಇದನ್ನ ಹಾಕ್ಕೊಂಡು ನೋಡಿರಿ, ಚಲೋ ಬರ್ತದೆ ನಿಮಗೂ ಟೇಸ್ಟ್. ಇವಾಗ ನೆನೆಸಿಟ್ಟಿರುವಂಥ ಸಾಬುದಾನಿ ನಮ್ಗೆ ನೋಡಿ ಕಲಿಸ್ಕೊಂತ ನೋಡಿ ಇನ್ನೂ ಸ್ವಲ್ಪ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ಇಷ್ಟ ಸಾಕು, ಇಲ್ಲಾಂದ್ರೆ ಭಾಳ ಆಗಿಬಿಡ್ತೈತದ. ನಂಗೆ ಇವತ್ತು ಕ್ವಾಂಟಿಟಿ ಸ್ವಲ್ಪ ಒಳಗೆ ಬೇಕಲ್ಲ, ಅದಕ್ಕೆ ನಾನು ಸ್ವಲ್ಪನ ಹಾಕ್ಕೊಳಕತ್ತೀನಿ. ಎಲ್ಲನೂ ಸರಿತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಲ್ಟ್ ಎಲ್ಲ ಕಡೆನೂ, ಸಾಲ್ಟ್ ಮತ್ತು ಅದೇನು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಅದಲ್ಲ ಅದೆಲ್ಲ ಕಡೆನೂ ಸರಿತಂಗೆ ಆಗುವಂಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಸ್ಪೂನ್ಲೇ ಅದು ಕಂಫರ್ಟೇಬಲ್ ಆಗಲಿಲ್ಲ ಅಂದ್ರೆ ನಾವು ಕೈಲೇ ಮಾಡ್ಕೊಂಡಿದ್ದ ಭಾಳ ಬೆಸ್ಟ್, ಯಾಕಂದ್ರೆ ಅದು ಎಲ್ಲ ಕಡೆನೂ ಹೋಗ್ತದಲ್ಲ. ನಾನು ಇದಕ್ಕೆ ಇವಾಗ ಇನ್ನೂ ಸ್ವಲ್ಪ ಸಾಬುದಾನ ಆ್ಯಡ್ ಮಾಡ್ಕೊಳ್ತೀನಿ, ಯಾಕಂದ್ರೆ ಪೊಟ್ಯಾಟೊ ಮಿಕ್ಸ್ಚರ ಭಾಳ ಐತೆ ಅನ್ಸಾಗತ್ತೈತಿ. ನಾವು ಇನ್ನೂ ಹೆಚ್ಚು ಮಾಡ್ಕೊಳ್ಬೋದು. ಇದಕ್ಕೆ ನಾನು ಇನ್ನೂ ಸ್ವಲ್ಪ ಹೆಚ್ಚು ಹಾಕ್ಕೊಳ್ಬೋದು ಸಾಬುದಾನೆ, ಬಟ್ ಅದು ಭಾಳ ಆಗಿಬಿಡ್ತೈತಿ. ಅಂದ್ರೆ ಭಾಳ ಕ್ವಾಂಟಿಟಿ ಆಗಿಬಿಡ್ತೈತಿ. ಅದಕ್ಕೆ ಕಡಿಮೆ ಮಾಡ್ಬೇಕಂತೇಳಿ ಸ್ವಲ್ಪನ ಆ್ಯಡ್ ಮಾಡ್ಕೊಳಕತ್ತೀನಿ. ಇಲ್ಲಿ ನೋಡ್ರಿ, ಕೈಯಿಂದನ ಮಿಕ್ಸ್ ಮಾಡ್ಕೊಂಡಿದ್ದು ಚಲೋ, ಯಾಕಂದ್ರೆ ಅದು ಹಸಿರು ಮೆಣಸಿನ್ಕಾಯಿ ಪೇಸ್ಟು ಮತ್ತು ಉಪ್ಪು ಎಲ್ಲ ಕಡೆ, ಅದು ಪೊಟ್ಯಾಟೊ ಪೇಸ್ಟ್ ಒಳಗೆ ಎಲ್ಲ ಕಡೆ ಹೋಗ್ಬೇಕಲ್ಲ. ಇದು ಪೇಸ್ಟ್ ಈಗ ಆಗದ ಸೈಡ್ ನಾನು ಏನು ಮಾಡ್ಕೊಳ್ತೀನಿ, ಎಣ್ಣೆ ಕಾಸ್ಕೊಳಕ್ಕೆ ಇಟ್ಬಿಡ್ತೀನಿ. ಎಣ್ಣೆ ಇಲ್ಲ
ಚಲೋ ತಂಗೆ ಒಂದು 3 ಮಿನಿಟ್ಸ್ ಚಲೋ ತಂಗೆ ಕಾಯಬೇಕು. ಅದು ಎಣ್ಣೆ ಕಾಯೋ ಮಟ ನಾವೇನು ಮಾಡ್ಕೊಳ್ಳೋಣ, ಇಲ್ಲೇ ವಡಿನ ತಯಾರು ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ. ಇಲ್ಲಿ ನೋಡ್ರಿ ನಮ್ದು ಇದು ವಡಿದು ಅದು ಇದು ರೆಡಿ ಆಗೈತಿ. ಇವಾಗ ನಮ್ಗೆ ಯಾವ ರೀತಿ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ಚಲೋ ತಂಗಿ ಇವಕ್ಕೆ ಶೇಪ್ ಕಟ್ಕೊಂಡ್ಬಿಡೋಣ. ನಾನಿವತ್ತು ಗೋಲನ್ನು ಮಾಡ್ಕೊಳ್ತೀನಿ, ಕಟ್ಲೆಟ್ ಶೇಪ್ನಾಗನ ಟಿಕ್ಕಿ ಅಥವಾ ಕಟ್ಲೆಟ್ ಇರ್ತಲ್ಲ ಆ ರೀತಿ ನೋಡ್ರಿ. ಚಲೋ ತಂಗಿ ಗಟ್ಟಿ ಒತ್ತಿ ಅದನ್ನ ಇದು ಮಾಡೋಣ. ಆಮೇಲೆ ಎಣ್ಣೆ ಒಳಗೆ ಹಾಕಂತಲಿ ಅದು ಒಮ್ಮೆ ಒಡಿಬಾರ್ದಲ್ಲ, ಬಿಚ್ಚಬಾರ್ದಲ್ಲ. ಅದಕ್ಕೆ ಚಲೋ ತಂಗಿ ಈ ರೀತಿ ತಟ್ಟಿ ಇದನ್ನ ವಡಿ ಮಾಡ್ಕೊಳ್ಳೋಣ. ಶೇಪ್ ಮತ್ತು ಸೈಜ್ ನಿಮ್ಗೆ ಯಾವ ರೀತಿ ಎಷ್ಟು ದೊಡ್ಡ ಬೇಕೋ ಅದು ನೀವು ನೋಡ್ಕೊಂಡು ಮಾಡ್ಕೊಳ್ಬೋದು. ಇನ್ನೂ ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಕೊಳ್ಬೋದು ಅಥವಾ ದೊಡ್ಡದು ಮಾಡ್ಕೊಳ್ಬೋದು. ನನಗಿವತ್ತು ಇಷ್ಟು ಸೈಜ್ ಸಾಕು. ಸೊ ನಾನು ಇಷ್ಟು ಸೈಜದ್ದು ಒಂದು 3-4 ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ಒಮ್ಮೆನ ಫ್ರೈ ಮಾಡ್ಕೊಳ್ತೀನಿ. ಸೊ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿ ವಡಿ ಮಾಡ್ಕೊಂಡ್ವಿ ಅಂದರೆ ಕೈಗೇನು ಅಂಟಂಗೇನೂ ಇಲ್ಲ, ಈಸಿನೂ ಆಗ್ತೈತಿ, ಫಾಸ್ಟ್ ಆಗಿಬಿಡ್ತೈತಿ ಸ್ಮೂತಾಗಿ. ಇಲ್ಲಿ ನೋಡ್ರಿ ಸಾಬುದಾನೆ ಪ್ರತಿ ಸತ ಉಪವಾಸನಾಗ ಸಾಬುದಾನೆ ಖಿಚಡಿ ತಿಂದು ಬೇಸರಾದಾಗ ಈ ರೀತಿ ನಾವು ಮಾಡ್ಕೊಂಡು ತಿನ್ಬೋದು. ಈವ್ನಿಂಗ್ ಟೀ ಜೊತೆ ಅಂಕ ಬೆಸ್ಟ್ ಕಾಂಬಿನೇಷನ್, ಮಸ್ತ್ ಹತ್ತೈತಿ. ಉಪವಾಸ ಇರಲಿ ಬಿಡಲಿ, ಇದು ಒಂದು ಸತ ನೀವು ತಿಂದರೆ ಅಂದ್ರೆ ನಿಮ್ಗೆ ಬರೀ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತೈತಿ. ಈವ್ನಿಂಗ್ ಸ್ನ್ಯಾಕ್ ಟೀ ಜೊತೆ ಆ್ಯಸ್ ಎ ಸ್ನ್ಯಾಕ್. ನೋಡಿರಿ ನಾನು 4 ತಟ್ಕೊಂಡು ಇಟ್ಕೊಂಡೇನಿ. ಇವಾಗ ಇದನ್ನು ಕರ್ಕೊಂಬಿಡೋಣ ಎಣ್ಣೆ ಒಳಗೆ. ಎಣ್ಣೆ ಮೇಕ್ ಶೂರ್ ಅದು ಎಣ್ಣೆ ಸರಿ ತಂಗಿ ಗರಮ್ ಆಗಿರ್ಬೇಕಂಥೇಳಿ. ಅದು ಚಲೋ ತಂಗಿ ಗರಮ್ ಆದಮೇಲೆ ಅದ್ರಾಗ ಬಿಟ್ಟಂದ್ರೆ ಚಲೋ ತಂಗಿ ಕ್ರಿಸ್ಪಿ ಕುರು ಆಗಿ ನಮ್ಮ ವಡೆ ಬರ್ತಾವೆ. ಇಲ್ಲ ಎಣ್ಣೆ ಇನ್ನೂ ಹಸಿ ಬಿಸಿ ಇತ್ತಂದ್ರೆ, ಇನ್ನೂ ಸರಿ ತಂಗಿ ಬಿಸಿ ಆಗಿಲ್ಲ ಅಂತಂದ್ರೆ ವಡೆ ಅಷ್ಟು ಚಲೋ ಬರೋಂಗಿಲ್ಲ. ಆಮೇಲೆ ವಡೆ ಏನು ಮಾಡ್ತೈತಿ, ಎಣ್ಣೆನ ಭಾಳ ಅಬ್ಸರ್ವ್ ಮಾಡ್ಕೊಂಬಿಡ್ತೈತಿ. ಈ ವಡೆ ಎಲ್ಲ ಎಣ್ಣೆ ಆಗಿಬಿಡ್ತೈತಿ. ಸೊ ನಾವು ಇದನ್ನ ವಡೆನ ಎಣ್ಣೆ ಒಳಗೆ ಕರಿಯೋಕ್ಕಿಂತ ಮುಂಚೆ ಎಣ್ಣೆನ ಚಲೋ ತಂಗಿ ಹೀಟ್ ಮಾಡ್ಕೊಳ್ಬೇಕು. ಅದು ಸರಿ ತಂಗಿ ಕಾದಿದ್ದಿದ್ದು ಅಂದ್ರೆ ವಡಾದ ಕಲರು ಚಲೋ ಬರ್ತೈತಿ, ಕ್ರಿಸ್ಪಿಯಾಗಿಯೂ ಬರ್ತೈತಿ. ಆಮೇಲೆ ಭಾಳ ಎಣ್ಣೆನೂ ಹಿಡಿಯಲ್ಲ. ನೋಡ್ರಿ ತಳನೂ ಹತ್ತಿಲ್ಲ ಹಾಕಿದ ತಕ್ಷಣ. ಅದೇನಾದರೂ ಹಸಿ ಇತ್ತಂದ್ರೆ ಹಾಕಿದ ತಕ್ಷಣ ತಳ ಹತ್ಕೊಂಡ್ಬಿಡ್ತೈತಿ. ಸೊ ಎಣ್ಣೆ ಸರಿಯಾಗಿ ಹೀಟಾಗಿರೋದು ಭಾಳ ಇಂಪಾರ್ಟೆಂಟ. ಇದನ್ನ ಚಲೋ ತಂಗೆ ಈ ರೀತಿ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಳ್ಳೋಣ. 2 ಸೈಡ್ ಈ ರೀತಿ ಕಲರ್ ಬಂತಂದ್ರೆ ನಾವು ತೆಗೆದು ಬಿಡ್ಬೋದು. ಇಲ್ಲಿ ನೋಡ್ರಿ ಇದು ನಂದು ಪರ್ಫೆಕ್ಟ್ಲಿ ಕುಕ್ ಆಗೈತಿ, ಅಂದರೆ 2 ಸೈಡ್ ಬೆಂದೈತಿ, ಕಲರು ಚಲೋ ಬಂದೈತಿ. ಸೊ ನಾನು ಇದನ್ನ ಇವಾಗ ತಕ್ಕೊಂಬಿಡ್ತೇನೆ. ಎಕ್ಸಸ್ ಆಯಿಲ್ ಎಲ್ಲ ಹೋಗಲಿ. ನೋಡ್ರಿ ತೆಗೆದು ಇದನ್ನ ಟಿಶ್ಯೂ ಪೇಪರ್ನ ಹಾಕ್ಕೊಂಡು ಬಂದ್ರೆ ಅದು ಉಳಿದಿರೋ ಅಂಥ ಎಣ್ಣೆನೂ ಟಿಶ್ಯೂ ಪೇಪರ್ ಅಬ್ಸಾರ್ಬ್ ಮಾಡ್ಕೊಂಬಿಡ್ತೈತಿ. ಸೊ ಭಾಳ ಇದೇನು ಎಣ್ಣೆ ಏನು ಭಾಳ ಅನ್ಸಂಗಿಲ್ಲ. ನೀವು ಟ್ರೈ ಮಾಡಿ ನೋಡ್ರಿ. ಸೊ ಇದೇ ರೀತಿ ನಾನು ಮಿಕ್ಕಿರೋ ವಡೆನೂ ಕರ್ಕೊಂಡು ಬಿಡ್ತೇನೆ. ಇಲ್ಲಿ ನೋಡ್ರಿ ನನ್ನ ಕಡಾಯಿ ಸಣ್ಣದೈತಲ್ಲ, ಸೊ ನಾನು ಒಂದೊಂದನ್ನು ಹಾಕ್ಕೊಂಡು ಕರ್ಕೊಳಕತ್ತೇನೆ. ನಿಮ್ದೇನಾದರೂ ಕಡಾಯಿ ದೊಡ್ಡದಿದ್ರೆ ನೀವೆಲ್ಲನೂ ಒಮ್ಮೆ ಕರ್ಕೊಂಬಿಡ್ಬೋದು. ಅದೇ ರೀತಿ ನಾನಿಲ್ಲೇ ಸೈಡ್ ಬೈ ಸೈಡ್ ಚಹಾನು ಮಾಡ್ಕೊಳಕತ್ತಿದ್ದೆ. ಈವ್ನಿಂಗ್ ಟೈಮ್ ಇತ್ತು. ಸೊ ಸಾಬುದಾನೆ ವಡೆ ಜೊತೆ ಸ್ವಲ್ಪ ಚಹಾನು ಇರಲಿ ಅಂತ ಮಾಡಿಕೊಂಡೆ. ನೋಡ್ರಿ ನಮ್ಮ ವಡೆ ರೆಡಿ ಆಗೈತಿ, ಜೊತೆಗೆ ಟೀನೂ ರೆಡಿ ಆಗಿಬಿಡ್ತಾ. ಸೊ ನಮ್ಮದು ಕ್ರಿಸ್ಪಿಯಾಗಿ ಸೋ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಸಾಬುದಾನೆ ವಡೆ ರೆಡಿ ಟು ಈಟ್. ನೀವು ಈ ರೀತಿ ನಿಮ್ಮ ಈವ್ನಿಂಗ್ನ ಈ ರೀತಿ ಈ ಥರ ಸ್ನ್ಯಾಕ್ಸ್ ಜೊತೆ ಎಂಜಾಯ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ಇಲ್ಲೇ ಮುಗಿಸ್ತೇನೆ. ಸೊ tada, here it is, sabudane vada. So please do like, share and comment. And also ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಸೊ ಹ್ಯಾವ್ ಅ ಗುಡ್ ಡೇ, ಗ್ರೇಟ್ ಡೇ. ಟಾಟಾ, ಬಾಯ್, ಥ್ಯಾಂಕ್ ಯು.